ಅನೈತಿಕ ಸಂಬಂಧ ಶಂಕಿಸಿ ಪತ್ನಿಯನ್ನೇ ಕೊಲೆ ಮಾಡಿದ ಪತಿ. ಹೊಸದುರ್ಗ ಮೂಲದ ರಂಗನಾಥ್ ಬೀರೂರಿನಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಪತ್ನಿಯ ಜೊತೆ ವಾಸವಾಗಿದ್ದರು. ಪತ್ನಿ ಮಮತಾ ಅಡಿಕೆ ಸುಲಿಯುವ ಕೆಲಸ ಮಾಡುತ್ತಿದ್ದರು. ಪತಿ ರಂಗನಾಥ್ ಮಮತಾಳನ್ನು ಅನುಮಾನದಿಂದ ನೋಡಿ 6 ತಿಂಗಳಿನಿಂದ ಪ್ರತಿದಿನ ಕಿರುಕುಳ ನೀಡುತ್ತಿದ್ದ. ಪ್ರತಿದಿನದಂತೆ ಜಗಳ ತೆಗೆದ ಪತಿ ಸಿಟ್ಟಿನಲ್ಲಿ ವೇಲಿನಿಂದ ಕುತ್ತಿಗೆಗೆ ಬಿಗಿದು ಹತ್ಯೆ ಮಾಡಿದ್ದಾರೆ. ಈ ಪ್ರಕರಣ ಬೀರೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು, ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದಲ್ಲಿ ಡಿವೈಎಸ್ಪಿ ಪರಶುರಾಮಪ್ಪ, ಕಡೂರು ಸಿಪಿಐ ರಫೀಕ್, ಬೀರೂರಿನ ಪಿಎಸ್ಐ ಡಿವಿ ತಿಪ್ಪೇಶ್ ಪರಿಶೀಲನೆ ನಡೆಸಿದರು. ನಿಮ್ಮ ಹೆಸರು? ರತ್ನಮ್ಮ ಅಂತೇಳಿ. ನೀವು ಮೂಲ ಬೀರೂರವ್ರೆ? ಬೀರೂರೇ ಸರ್. ಅವ್ರು ಏನ್ ಆಗ್ಬೇಕು? ಮಗಳು ಅವ್ರ ಹೆಸರು ಮಮತಾ ಅಂತೇಳಿ. ಅಂದ್ರೆ ಈ ಒಂದು ವಿಚಾರ ಹೆಂಗ್ ತಿಳಿಯಿತು, ಯಾವ ರೀತಿ ಆಯ್ತು? ಅವರು ದಿನ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ ಸರ್. ಅವನು ಯಾರು? ಅವ್ರ ಗಂಡ. ಹೆಸರು ಅವ್ರು ರಂಗನಾಥ್ ಅಂತೇಳಿ. ರಂಗನಾಥ್ ಅಂತ. ಮದುವೆ ಮಾಡ್ಕೊಟ್ಟಿದ್ದು ಶಿವನಿ ಹತ್ರ ಬುಡಕಟ್ಟಿಗೆ. ಅಲ್ಲಿ 2 ವರ್ಷ ಇದು ಏನು ಕೆಲಸ ಮಾಡ್ತಿರ್ಲಿಲ್ಲ ಅಂತ ಇಲ್ಲಿಗೆ ಬಂದು ಬಾಡಿಗೆ ಮನೆ ಮಾಡ್ಕೊಂಡು ಜೀವನ ಮಾಡ್ತಿದ್ದ ಸರ್. ಒಂದಿನ ಕೆಲ್ಸಕ್ಕೆ ಹೋದ್ರೆ 2 ವಾರ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ. ಕೆಲ್ಸಕ್ಕೆ ಹೋಗ್ತೀವಿ ಅಂತ ಹೋಗೋನು ಬಂದು ಬಂದು ಮಲಗನ್ ಮನೇಲಿ. ಅಲ್ಲ, ಈ ತರ ಮಾಡ್ತಿದ್ಯಲ್ಲ, ನೀವೇನೇ ಪ್ರಶ್ನೆ? ನಾವು ಜಗಳ ಮಾಡ್ದಾಗ ಬಂದು ಇಲ್ಲಿ ಬಂದು ಹೇಳೋ ಅಬ್ಬ ಮಾಡಲ್ಲ ಕಣಮ್ಮ, ಇನ್ನೊಂದ್ಸತಿ ಹಂಗ್ ಮಾಡಲ್ಲ ಕಣಮ್ಮ ಅಂತ ಹೇಳಿ ಇಂತ ಮೋಸ ಮಾಡಿದೆ ನೋಡ್ರಿ ಅವನು. ಮಾಲ್ಕೊಂಡಿದ್ದಕ್ಕೆ ಹುಡ್ಗಿ ಒಂದು ದಿನ ಮನೆಗೆ ಇರಲ್ಲ. ಛತ್ರಕ್ಕೆ ಎಲೆ ಎತ್ತಕ್ಕೂ ಅಡ್ಕೆ ಸುಲಿಯಕ್ ಹೋಗೋಣ, ಎಲ್ಲ ಕೆಲ್ಸಕ್ಕೆ ಹೋಗೋಣ. ನನ್ನ ಮಗಳು ಒಂದು ದಿನ ಮನೆಗೆ ಇರ್ತಿರ್ಲಿಲ್ಲ. ಈ ಕೆಲಸ ಮಾಡೋದು ಸಣ್ಣ 2 ಮಕ್ಳು. ನಾವ್ ಹುಷಾರು ಮನುಷ್ಯ ಮಕ್ಳ ಗತಿ ಏನ್ ಮಾಡ್ಬೇಕು ನಾವು? ಅವನಿಗೆ ಮಕ್ಳು? ಅವರಿಗೆ ಅವಳಿಗೆ 2 ಮಕ್ಳು, 1 ಗಂಡು 1 ಹೆಣ್ಣು. ನನ್ನ ಮಕ್ಳಿಗೆ ನಾನು 3 ಜನ ಮಕ್ಳು. 2 ಗಂಡು ಮಕ್ಳು, ಅವಳೊಬ್ಳೆ. ಅವಳು 2ನೇಳು. ಅವಳು ಇವನು ತಮ್ಮ. ಅಣ್ಣ ಒಬ್ಬ ಹಿಂದೆ ಬರ್ತಿದಾರ ಅಣ್ಣ. ಹಂಗ ಬಂತ ಕೆಲ್ಸ ಮಾಡಿದಾರೆ ಸಾ. ಅವನು ಸಾಯ ತನಕ ಜೈಲ್ ಆಗ್ಬೇಕು. ಅವ್ನು ಹೊರಗ್ ಬರ್ಬಾರ್ದು. ಅವನು ನನ್ನ ಮಕ್ಳು ಹೆಂಗ್ ಮಾಡಿದ್ರೆ ನಾವು ಹಂಗೆ ಹೋಗ್ಬೇಕು. ಅವನ ಮಕ್ಳ ಗತಿ ನಾವ್ ಏನ್ ಮಾಡ್ಬೇಕು? ಸಣ್ಣ ಮಕ್ಳು ಕುತ್ತಿಗೆ ಹೆಚ್ಚಿಗೆ ಅನ್ಸ, ಕಿವಿ ಕೊಡ್ತಿದ್ದಾನೆ. ಅರ್ಧ ಜೀವ ಆಗಿದೆಯಲ್ಲ, ಕುತ್ತಿಗೆ ಹೆಚ್ಚಿಗಿದ್ದಾನೆ ಸರ್. ಇದೆಲ್ಲ ಫುಲ್ ಮಾರ್ತಿತ್ತು ಸರ್. ಕುತ್ತಿಗೆಲ್ಲ ಮಾರ್ತಿತ್ತು ಸರ್. ವಿಚಾರಕ್ಕೆ ಗಲಾಟೆ ಆಗಿದೆ ಅಂತ ಏನಾದ್ರು ಇದೆಯಾ? ಗಲಾಟೆ ಅಂತ ಅದೇ ಸರ್, ದುಡ್ಡು ಕೊಡು ಅಂತ ಹೇಳಿ. ಅವಳು ಸಂಘಗಳೆಲ್ಲ ಮಾಡ್ಕೊಂಡಿದ್ದೀನಿ, ನಾನ್ ದುಡ್ಡು ಕೊಡಲ್ಲಪ್ಪ, ನೀನ್ ಕೆಲ್ಸಕ್ಕೆ ಹೋಗು ಮಾಡ್ಕೊಂಡೋದಕ್ಕೆ ಹುಡುಗಿಗೆ ಅಂತ ದುಡ್ಡು ಕೊಟ್ಟಿಲ್ಲ ಅಂತ ಮಾಡಿರೋದು ಸರ್. ಎಷ್ಟು ಗಂಟೆಗೆ ನಡೆದಿರೋದು ಇದು ಸಹ? 12:30 3 ಗಂಟೆ ಒಳಗೆ ಆಗೋಗಿದೆ ಸರ್. ಇದು ನಮಗೆ ಅವ್ರ ಮನೆ ಇರೋದು ಆ ಕಡೆ, ನಾವ್ ಇರೋದು ಇಲ್ಲಿ ಸಹ. ನಮಗ್ ಬಂದು ಒಂದು ಮಾತು ಕರ್ದಿಲ್ಲ. ಅವನು ಸೀದಾ ಸ್ಟೇಷನ್ಗೆ ಹೋಗಿದ್ದಾನೆ ಸಹ. ಅವರೇ ಮಾಡಿ ಸ್ಟೇಷನ್ಗೆ ಹೋಗಿ ನನ್ನ ಎಂತ ಯಾಕೋ ಎದ್ದೇಳ್ತಿಲ್ಲ ಬರ್ರಿ ಅಂತ ಹೋಗಿ ಪೊಲೀಸ್ನವ್ರು ಕರ್ಕೊಂಡ್ ಬಂದಿದ್ದಾನೆ ಸಹ. ಪೊಲೀಸ್ನವ್ರು ಬಂದು ಆಮೇಲೆ ನನಗೆ ಫೋನ್ ಮಾಡಿದ್ಮೇಲೆ ನಾವು ಹೋಗಿ ನೋಡಿರೋದು ಸಹ. ಫಸ್ಟ್ ಯಾಕೆ ಅವ್ರು ಪೊಲೀಸ್ನವ್ರು ಯಾಕೆ ಕಣವ ನಿಮ್ ಹುಡುಗಿ ಎದ್ದೇಳ್ತಿಲ್ಲ ಬಾರ ಮೇಲೆ ಎಂದು ನಾವು ಹೋಗ್ಲಿಲ್ಲ ಸಹ. ನನ್ಗೆ ಹೆದರಿಕೆ ಆದಂಗಾಗಿ ನನ್ನ ಮಕ್ಳು 2 ಕರ್ಕೊಂಡು ಆಮೇಲೆ ನೋಡಿದ್ಮೇಲೆ ಹೋಗಿತ್ತೆ ಅಂತ ಗೊತ್ತಾಗಿದ್ದು ಸರ್ ನಮ್ಗೆ. ಪೊಲೀಸ್ನರೇ ಫಸ್ಟ್ ನನಗೆ ಅವನು ಫೋನ್ ಮಾಡಿ ನಮ್ಮ ಮಳೆ ಫೋನ್ ಮಾಡಿ ಅವನು ಬರ್ರಿ ಇಲ್ಲಿ ಬಾರಮ್ಮ ಅಂದ. ಬರ್ತೀನಿ ತಡಿಯೋ ಅಂದ. ಅಷ್ಟೇ ಪೊಲೀಸರು ಫೋನ್ ಇಸ್ಕೊಂಡು ಕೈಯಿಂದ ಬಾರಮ್ಮ ಇಲ್ಲಿ ಸ್ವಲ್ಪ ಮನೆ ತಗ ಬಾರಮ್ಮ ಅಂದ್ರು. ಯಾಕ್ರಿ ಸರ್ ಬಾರಮ್ಮ ಇಲ್ಲಿ ಅಂತ ಕರೆದ್ರು. ಹೋದೆ ಸರ್ ನಾನು. ಯಾಕಂದ್ರೆ ನಿಮ್ ಹುಡುಗಿ ಎದ್ದೇಳ್ತಿಲ್ಲ, ಹೋಗಿ ನೋಡೋಗಮ್ಮ ಅಂದ್ರು. ನಾನು ಒಳಗಡೆ ಹೋಗ್ಲಿಲ್ಲ ಸರ್. ನಾನು BP ಶುಗರ್ ಪೇಷಂಟ್. ನಾನು ಹೋಗ್ಲಿಲ್ಲ. ನಾನು ಆಮೇಲೆ ಇವ್ರು ತಮ್ಮನು ಅಣ್ಣನು ಮೇಲ್ಗಡೆ ಅಣ್ಣನು ಕರ್ಕೊಂಡು ಹೋದೆ ಸರ್. ನನ್ ಮಕ್ಳು ಬಂದ್ಮೇಲೆ ಒಳಗಡೆ ಹೋಗಿದ್ದು ಸರ್. ನಮಗೆ ಆಗಲ್ಲ ಸರ್, ನನ್ ಕೈ ಕಾಲ ತರ ಅಂದ್ಬಿಡ್ತು ಸರ್. ನಾನು ಒಳಗೆ ಹೋಗಿಲ್ಲ. ಆಮೇಲೆ ಅವ್ರ ಜೊತೆಗೆ ಹೋಗಿದ್ದೀನಿ ಸರ್. ನಾನು ಒಳಗೆ ಹೋಗ್ಬಿಡ್ದು ಸರ್. ಚಾಪನ್ ಮೇಲೆ ಹಿಂಗ್ ಮಗಿದ್ದು ಈ ಕಡೆ ಕಿವಿ ಬಲಗಡೆ ಕಿವಿ ಫುಲ್ ಊದಿತ್ತು ಸರ್. ಕಪ್ಪಳ ಎಲ್ಲ ಊದಿತ್ತು. ಇಲ್ಲೆಲ್ಲ ರಕ್ತ ಕಟ್ಟಿತ್ತು ಸರ್. ಆ ತರ ಮಾಡಿದ್ದೀನಿ ಸರ್. ಈಗ 10 ವರ್ಷ ಆಯ್ತು ಸರ್. 10 ವರ್ಷ ಆಯ್ತು. 10 ವರ್ಷ ಆಯ್ತು. ಇದೇ ತರ ಮಾಡಿದ್ನು ಸಾ. 2 ದಿವಸ ಚೆನ್ನಾಗಿರೋದು, 3 ದಿವಸ ಹಿಂಗ್ ಮಾಡಿದ್ನು ಸಾ. ಕೆಲ್ಸಕ್ಕೆ ಹೋಗೋದ್ರೆ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ ಸಾ. ಅವ್ನು ಕೆಲ್ಸ ಮಾಡ್ಬೇಕಂದ್ರೆ ಆಗ್ತಿರ್ಲಿಲ್ಲ ಅವನಿಗೆ. ಹುಡ್ಕೊಂಡ್ ತಿನ್ಬೇಕನ್ನ ಹುಡುಗಿ ಛತ್ರದ ಲೇಟ್ ಆಗಿದೆ. ಅವ್ರಿಗೆ ಕೆಲ್ಸಕ್ಕೆ ಹೋದ್ರೆ ಉಂಡು ಮಚ್ಕಟ ಮಲ್ಕೊಂಡ ಬಾರವಾ ಎಲ್ಲೊಬ್ರು ಬಿಸಾಕ್ಬ ಇಲ್ಲೇ ಬಾ ಬಿಸಪ್ಪ. ಅವ್ರಿಗೆ ಕೆಲ್ಸಕ್ಕೆ ಹೋದ್ರೆ ಇವನು ಮಚ್ಕಟ ಉಂಡು ಮಲ್ಕೊಂಡ ಸಾ. ಇವನು ಏನಂತ ಕೆಲ್ಸ ಅವನು ಸಾಯ ತನಕ ಜೈಲಾಗ್ಬೇಕು ಸರ್. ಅವ್ನ ಜೀವಮಾನಕ್ಕೂ ಹೊರಕ್ ಬರ್ಬಾರ್ದು ಅಷ್ಟೇ ನಾವ್ ಕೇಳ್ಕೊಳೋದು. ನನ್ ಮಗಳಿಗೆ ಅದು ಇನ್ನು ಯಾರಿಗೂ ಆಗ್ಬಾರ್ದು ಸರ್. ನಾವ್ ಕಳ್ಕೊಂಡ್ ಹುಡುಗಿ ನೋಡ್ಬೋದು ಬರಲ್ಲ. ಅವಳು ಹೋದ್ಲ. ಅವಳು ಇನ್ಯಾರ್ಗತ್ರ ಆಗ್ಬಾರ್ದು ಸರ್. ಜೀವಮಾನ ಪೂರ್ತಿ ಹೊರಗಡೆ ಬಿಡ್ಬಾರ್ದು ಸರ್. ದಯವಿಟ್ಟು ಅದೇ ನನ್ ಕೇಳ್ಕೊಂಡು ನಾನು